ರೈತ ದಿನಾಚರಣೆ ಆಚರಣೆ ಮಾಡಲು ಶಾಸಕರ ಹಿಂಬಾಲಕರು ಚಂದ ವಸೂಲಿ ಮಾಡಿ ರೈತರ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾ ಕಾನೂನು ಸಲಹೆಗಾರರು ವಕೀಲರಾದ ಎನ್ ಶಿವರಾಮ್ ಆರೋಪಿಸಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ದಿವಂಗತ ಮಾಜಿ ಪ್ರಧಾನಮಂತ್ರಿ ರೈತ ನಾಯಕ ಚೌಧರಿ ಚರಣ್ ಸಿಂಗ್ ರವರ ಜನ್ಮ ಜಯಂತಿ ಹಾಗೂ ವಿಶ್ವ ರೈತರ ದಿನಾಚರಣೆಯ ಸಮಾರಂಭ ಮಾಡ್ತಾ ಇದ್ದೇವೆ ಎಂದು ಶಾಸಕರ ಹಿಂಬಾಲಕರು ರಸ್ತೆ ಬದಿ ವ್ಯಾಪಾರಿಗಳು, ಮೆಡಿಕಲ್ ಶಾಪ್, ಚಪ್ಪಲಿ ಅಂಗಡಿಗಳ ವ್ಯಾಪಾರಿಗಳಿಂದ ಹಣ ವಸೂಲಿ ಮಾಡಿ ರೈತ ದಿನಾಚರಣೆ ಆಚರಿಸುವುದು ಶಾಸಕರ ಹಿಂಬಾಲಕರಿಗೆ ಶೋಭೆ ತರುವಂತದ್ದಲ್ಲ. ತಾಲೂಕಿನಲ್ಲಿ ಕಳೆದ 2015ನೇ ಸಾಲಿನಲ್ಲಿ ಹಸಿರು ಸೇನೆ ರೈತ ಸಂಘ ಉದಯವಾಗಿ ಹೇಮಾವತಿ ನೀರಿಗಾಗಿ ಅನೇಕ ಹೋರಾಟ ಮಾಡಿದೆ. ಈಗಿನ ಶಾಸಕರು ದ್ವೇಷ, ಅಸೂಯೆಯಿಂದ ಹಸಿರು ಸೇನೆಯ ರೈತರು ಒಗ್ಗಟ್ಟು ಒಡೆದು ಶಾಸಕರ ಹಿಂಬಾಲಕರನ್ನ ಎತ್ತಿಕಟ್ಟಿ ಹೊಸದಾಗಿ ಮತ್ತೊಂದು ರೈತ ಸಂಘವನ್ನ ಜಿಲ್ಲೆ ತಾಲೂಕಿನಲ್ಲಿ ಸ್ಥಾಪನೆ ಮಾಡಲು ತಮ್ಮ ಹಿಂಬಾಲಕರಿಗೆ ಬಿಟ್ಟು ಬಿಳಿ ದೇವಾಲಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಮಂಜುನಾಥ್ ಮುನಿಯಪ್ಪ ಎಂಬುವರು ರೈತ ದಿನಾಚರಣೆಯ ಹೆಸರಿನಲ್ಲಿ ವಸೂಲಿ ಶುರು ಮಾಡಿರುವ 3 ಆಡಿಯೋಗಳನ್ನು ಬಿಡುಗಡೆ ಮಾಡಿ ಮಾಧ್ಯಮದವರಿಗೆ ಮನವರಿಕೆ ಮಾಡಿದ್ದಾರೆ. ಶಾಸಕರು ರೈತರ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟು ಮಾಡುತ್ತಾ ಇರುವುದು ಅವರಿಗೆ ಶೋಭೆ ತರುವಂತದ್ದಲ್ಲ. ಮೌಖಿಕವಾಗಿ ಅನೇಕ ಅಧಿಕಾರಿಗಳಿಗೆ ಸಹಾಯ ಮಾಡಲು ತಿಳಿಸಿರುತ್ತಾರೆ. ರೈತರ ಹೆಸರಿನಲ್ಲಿ ದುರುಪಯೋಗ ಆಗುವುದನ್ನು ತಡೆಯಬೇಕು. ತಾಲೂಕಿನ ಶಾಸಕರು ರೌಡಿ ತರ ನಡೆದುಕೊಳ್ತಾ ಇದ್ದು ಮುಂದಿನ ದಿನಗಳಲ್ಲಿ ಕಪಾಲಿ ಎಂಎಲ್ಎ ಆಗ್ತಾರೆ ಎಂದು ಶಾಸಕರ ನಡೆಯನ್ನ ಖಂಡಿಸಿದ್ದಾರೆ. ಕಳೆದ 8 ವರ್ಷದ ಶಾಸಕರ ಅವಧಿಯಲ್ಲಿ ಹಣದಿಂದಲೇ ಆಡಳಿತ ನಡೆಸುತ್ತಾ ಕ್ರಷರ್ ಮಾಫಿಯಾ ಸೇರಿದಂತೆ ಇನ್ನೂ ಅನೇಕ ಅವ್ಯವಹಾರಗಳಲ್ಲಿ ಭಾಗಿಯಾಗಿರುತ್ತಾರೆ. ರೈತರ ಸ್ವಾಭಿಮಾನದ ಬದುಕಿಗೆ ಧಕ್ಕೆ ಉಂಟು ಮಾಡದೆ ರೈತರ ಹೆಸರಿನಲ್ಲಿ ವಸೂಲಿಯನ್ನ ಮಾಡಿ ರೈತರಿಗೆ ಕಳಂಕ ಮಸಿ ಬಳಿಯುವುದು ಬೇಡ. ರೈತರ ಸಭೆ ಸಮಾರಂಭ ಮಾಡುತ್ತೇವೆ ಎಂದು ಚಂದ ವಸೂಲಿ ಪ್ರಕ್ರಿಯೆಗಳು ಮುಂದುವರೆದರೆ ಕಂಬಕ್ಕೆ ಕಟ್ಟಿ ಪೊಲೀಸರಿಗೆ ದೂರು ನೀಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕುಮಾರಗೌಡ, ಭದ್ರೇಗೌಡ, ಚಂದ್ರಯ್ಯ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಶೋಕ್ ಎಚ್ಎಂ, ಎನ್ಕೆಎಸ್ ಟಿವಿ 4 ಕುಣಿಗಲ್. ಮೆಡಿಕಲ್ ಶಾಪ್ಗಳು, ಈ ಚಪ್ಪಲಿ ಅಂಗಡಿನೂ ಸುಧಾ ವ್ಯಾಪಾರ ವಹಿವಾಟು ಮಾಡಿ ತನ್ನ ಸಂಸಾರ ಸಾಕಬೇಕು ಅನ್ನೋ ಕಷ್ಟದಲ್ಲಿ ಜೀವನ ಮಾಡ್ತಾ ಇರೋದ್ರ ರೈತ ಸಂಘದ ಹೆಸರಲ್ಲಿ ರೈತರ ಸಂಘದ ಏನು ದಿನಾಚರಣೆ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಸಾಹೇಬ್ರ ಏನು ಜನ್ಮ ದಿನಾಚರಣೆನ ಅವರ ಆಶಯದಂತೆ ರೈತರ ಹೆಸರಲ್ಲಿ ಮಾಡಿ ರೈತರು ಒಗ್ಗಟ್ಟಾಗಲಿ, ತಮಗೆ ಸಿಗಬೇಕಾಗಿರೋ ನ್ಯಾಯ ಸವಲತ್ತುಗಳನ್ನ ಒಗ್ಗಟ್ಟಾಗಿ ಕೇಳಿ ಅನ್ನೋ ಉದ್ದೇಶದ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳು ಅವರು ಜನ್ಮ ದಿನಾಚರಣೆ ಮಾಡಲಿಕ್ಕೆ ರೈತ ದಿನಾಚರಣೆ ಅಂತ ಅವಕಾಶ ಕೊಟ್ಟಿದ್ದಾರೆ. ಈಗ ನೆಹರು ಅವರು ಹೇಗೆ ಮಕ್ಕಳ ದಿನಾಚರಣೆ, ರೈತರ ಮೇಲೆ ಅತಿ ಹೆಚ್ಚಿನ ಕಾಳಜಿ ರೈತ ದಿನಾಚರಣೆ ಮಾಡಲಿಕ್ಕೆ ಈ ರೀತಿ ಒಂದು ಸಂಘಟನೆ. ಈಗ ಮೊದಲು ಕುಣಿಗಲ್ ತಾಲೂಕಲ್ಲಿ ರೈತ ಸಂಘ ನಿಮಗೆ ಎಲ್ಲ ಗೊತ್ತಿರೋಂಗೆ ನಾನು ಅದು ಜಿಲ್ಲಾ ಕಾನೂನು ಸಲಹೆಗಾರನಾಗಿ ಕೆಲಸ ಮಾಡ್ತಾ ಇದ್ದೆ. ಈಗಲೂ ಪ್ರಸ್ತುತ ಏನೋ ಸಲಹೆಗಳು ಬೇಕು ಕಾನೂನಲ್ಲಿ ವ್ಯಾಪ್ತಿಗೊಳಗಡೆ ಅಂದರೆ ರೈತ ಸಂಘ ಹಸಿರು ಸೇನೆಗೆ ನಾನು ಜಿಲ್ಲಾ ಸಲಹೆಗಾರನಾಗಿದ್ದೀನಿ. ಈ ಕುಣಿಗಲ್ ತಾಲೂಕು ಘಟಕದ ಏನದೆ, ಕುಣಿಗಲ್ ತಾಲೂಕು ಘಟಕದಲ್ಲಿ ರೈತ ಸಂಘ 15, 16, 17 ಈ ಹೇಮಾವತಿ ನೀರಿಗೋಸ್ಕರ ಬಹಳಷ್ಟು ಹೋರಾಡಿ ಅದರದ್ದೇ ಕೊಡುಗೆ ಕೊಟ್ಟಿದೆ ತಾಲೂಕಲ್ಲಿ. ಅದೆಲ್ಲ ನಾವೆಲ್ಲ ಪ್ರಶಂಸೆ ಮಾಡಿದ್ದೀವಿ. ನಮ್ಮ ಈ ಶಾಸಕರು ಏನು ಮಾಡಿದ್ರು, ರೈತ ಸಂಘದನ್ನ ಏನಾರ ಮಾಡಿ ಹಸಿರು ಸೇನೆದ ಸ್ವಲ್ಪ ಅವ್ರನ್ನ ಬೈಫರ್ಗೇಟ್ ಮಾಡಬೇಕು ತಾಲೂಕಿಂದ ಅನ್ನೋ ದ್ವೇಷದ ಮನೋಭಾವ ಇಟ್ಕೊಂಡಿರೋ ರಾಜಕಾರಣ ಮಾಡಿದ್ರು. ಅದಕ್ಕೋಸ್ಕರ ಒಂದಷ್ಟು ಜನ ತಮ್ಮ ಹಿಂಬಾಲಕರನ್ನ ಒಂದು ಸಂಘಟನೆ, ರೈತ ಸಂಘ ಮತ್ತೆ RSS ರಾಜ್ಯದಲ್ಲಿ ರೈತ ಸಂಘ ನೋಂದಣಿ ಆಗಿಲ್ಲ ಇಲ್ಲವೇ. ಇದು ಸಾಮೂಹಿಕ ನಾಯಕತ್ವದಲ್ಲಿ ಮತ್ತು ಜಿಲ್ಲೆಗೆ ರೈತರ ಸಂಘ ಅಧ್ಯಕ್ಷ ಮಂಜುನಾಥ್ ಅಂತ ಮುನಿಯಪ್ಪ ಅಂತಾರೆ. ನೋಡಿ, ಎಲ್ಲ ಹಿಂದೆ ಶಾಸಕರು ಗೊತ್ತಿದೆ ಇದೆಲ್ಲ ವಿಚಾರ. ಯಾಕೆಂದ್ರೆ ಅವರ ಆಪ್ತ ಅಭಿಮಾನಿಗಳು ಹಿಂದೆ ಇರೋರು, ಹಂಗಾಗಿ ಅವ್ರು ಕುಮ್ಮಕ್ಕಿದ್ದರೆ ಎಲ್ಲ ನಡೆಯಲ್ಲ. ಹಂಗಾಗಿ ಶಾಸಕರಿಗೆ ನೇರವಾಗಿ ಇದು ನೇರವಾದ ಹೊಣೆ ಶಾಸಕರದು. ರೈತರು ಸ್ವಾಭಿಮಾನದಿಂದ ಬದುಕ್ತವ್ರೆ. ಅವರು ಸ್ವಂತ ಹಣದಲ್ಲಿ ಸಂಪಾದನೆ ಮಾಡಿರೋ ಒಂದು ಹಣದಲ್ಲಿ ಸಂಘಟನೆ ಮಾಡಿದ್ದಾರೆ. ಮತ್ತೆ
ಸ್ವಂತ ಕಷ್ಟಪಟ್ಟಿದ್ದು ಬೆವರು ಸುರಿಸಿದ ದುಡ್ಡಿನಲ್ಲಿ ಒಂದು ದಿನಾಚರಣೆ ಮಾಡ್ತಿದ್ದಾರೆ. ಅವ್ರಿಗೋಸ್ಕರ ರೈತರಿಗೋಸ್ಕರ ಮಾಡ್ಕೊತಿರೋ ದಿನಾಚರಣೆಗೆ ಈ ಚಂದ ವಸೂಲಿ ಮಾಡಿ ತಮ್ಮ ಹಿಂಬಾಲಕರಿಂದ ತಮ್ಮ ಅಧ್ಯಕ್ಷತೆ ಹಾಕೊಂಡು ತಮ್ಮ ಅಧ್ಯಕ್ಷತೆಯಲ್ಲಿ ಪ್ರಚಾರ ಪಡಲಿಕ್ಕೆ ರೈತರೆಲ್ಲ ನನ್ನವರು, ರೈತರನ್ನ ನಾನು ಬಹಳ ಪ್ರಬುದ್ಧವಾಗಿ ರೈತರನ್ನ ಅವರ ಕಷ್ಟ ಕಾರ್ಪಣ್ಯಗಳಲ್ಲಿ ಭಾಗವಹಿಸ್ತೀನಿ ಅಂತ ತೋರ್ಪಡಿಸ್ಕೊಳ್ಳೋಕ್ಕೋಸ್ಕರ ರೈತ ಸಂಘದ ಚಂದ ವಸೂಲಿ ಮಾಡಿ ರೈತರ ದಿನಾಚರಣೆ ಮಾಡಿದ್ದಾರೆ. ಇದನ್ನ ವಿರೋಧಿಸಬೇಕು. ತಾಲೂಕಲ್ಲಿ ಹೀಗೆ ಬಿಟ್ರೆ ನೀವೆಲ್ಲ ನೋಡಿದ್ರಿ, ರೌಡಿ MLA ಕಪಾಲಿ ಪಾತ್ರದ ರೀತಿ ಶಾಸಕರು ವರ್ತನೆ ಇದೆ. ಅಲ್ಲಿ ವಸೂಲಿ ಮಾಡಿ ಎಲ್ಲ ಆಚರಣೆ ಮಾಡ್ತಿದ್ರು, ಇವರು ಸಹ ಆ ಮಟ್ಟಕ್ಕೆ ಬಂದು ಹಿಡಿದಿದ್ದಾರೆ. ಹಾಗಾಗಿ ನೀವೆಲ್ಲ ಪತ್ರಿಕೋದ್ಯಮ ಮಿತ್ರರಿಗೆ ಕೇಳ್ಕೊಳ್ಳೋದು, ಈ ರೀತಿ ಶಾಸಕರ ನಡೆನ ಖಂಡಿಸಿ ರೈತರು ಸ್ವಾಭಿಮಾನವಾಗಿ ಏನ್ ಬದುಕ್ತಿದ್ರು ಅವ್ರನ್ನ ಈ ಚಂದ ವಸೂಲಿ ಮಾಡಿ ನಮ್ ದಿನಾಚರಣೆ ಮಾಡಿ ಅಂತ ಯಾರು ಹೇಳಿಲ್ಲ. ಶಾಸಕರು ಅವ್ರ ಹಿಂಬಾಲಕರನ್ನ ಬಿಟ್ಟು ಈ ಚಂದ ವಸೂಲಿ ಮಾಡಿ ಬಡ ವ್ಯಾಪಾರಿಗಳ ಹತ್ರ, ರಸ್ತೆ ಬದಿ ವ್ಯಾಪಾರಿಗಳ ಹತ್ರ, ಮೆಡಿಕಲ್ ಶಾಪ್ ಅವ್ರ ಹತ್ರ, ಬೇರೆ ಬೇರೆ ಅಂಗಡಿಗಳ ಹತ್ರ ಈ ವಸೂಲಿ ಮಾಡಿ ರೈತ ದಿನಾಚರಣೆ ಏನ್ ಮಾಡಿದಲ್ಲ, ಇದು ಶಾಸಕರ ನಡೆ ಅವಮಾನೀಯವಾಗಿದ್ದು ಮತ್ತೆ ಬಹಳ ಕ್ರೂರತನಕ್ಕೆ ಬಹಳ ಕೆಳಮಟ್ಟಕ್ಕೆ ಹೋಗಿ ಇವರು ವ್ಯಾಪಾರಿಗಳ ಹತ್ರನು ಚಂದ ವಸೂಲಿ ಮಾಡೋ ಲೆವೆಲ್ ಬಂದವರೇ ಬರೀ 8 ವರ್ಷದಲ್ಲಿ ಇದ್ರೆ, ಇವರು ಇನ್ಯಾವ್ಯಾವ ರೂಪದಲ್ಲಿ ಕ್ರಷರ್ ಮಾಫಿಯಾ, ಇನ್ನೊಂದು ಬೇರೆ ಬೇರೆ ಎಲ್ಲಾ ಮಾಫಿಯಾಗಳ ಆರೋಪ ಇದೆ ಇವ್ರ ಮೇಲೆ. ಈ ಕೆಳಮಟ್ಟಕ್ಕೆ ಇಳಿದವರಲ್ಲ, ರೈತರ ಹೆಸರು ಹೇಳ್ಕೊಂಡು ರೈತರಿಗೆ ಅವಮಾನ ಮಾಡೋ ಕೆಲಸನ ಮಾಡಬೇಡಿ. ರೈತರ ಜೀವನ ಹಸನು ಮಾಡಿ. ಈ ಜಿಲ್ಲೆಗೆ ರೈತ ಹೋರಾಟಕ್ಕೆ ಬಹಳ ಒಳ್ಳೆ ಇತಿಹಾಸ ಇದೆ, ಮತ್ತೆ ಬಹಳ ಒಳ್ಳೆ ಸಂಘಟನೆ ಇದೆ. ಅದನ್ನ ಮಾನ ಕಳಿಬೇಡಿ ಅಂತ ಅವರಲ್ಲಿ ಕಳ್ಕಳಿ ಮನವಿ ಮಾಡಿಕೊಂಡು, ಈ ಎಲ್ಲ ಆರೋಪಗಳಿಗೆ ಮೂಲ ಕಾರಣನೇ ಶಾಸಕರು. ಈ ರೀತಿ ರೈತ ಹೆಸರು ಹೇಳ್ಕೊಂಡು ವಸೂಲಿನ ಚಂದ ವಸೂಲಿ ದಂಧೆ ಮಾಡದ್ನ ಅವ್ರ ಹಿಂಬಾಲಕರಿಗೆ ತಿಳುವಳಿಕೆ ಹೇಳಿ, ಮತ್ತೆ ಶಾಸಕರು ಅವ್ರು ಯಾರು ಮಾಡಿದ್ದಾರೆ ಶಾಸಕರಿಗೆ ಎಲ್ಲ ವಿಚಾರ ಗೊತ್ತಿದೆ. ಯಾಕೆಂದ್ರೆ ಅವ್ರದೇ ಅಧ್ಯಕ್ಷತೆ ಮಹಿಳಾ ಸಭೆ ಸಮಾರಂಭಗಳನ್ನ ನಿರ್ವಹಿಸಿ ಅಲ್ಲಿ ತಮ್ಮ ಪ್ರಚಾರ ಪ್ರಿಯತೆಗೋಸ್ಕರ ಸಾಮಾನ್ಯ ಕಡು ಬಡತನದಲ್ಲಿ ಕಷ್ಟಪಟ್ಟು ವ್ಯಾಪಾರ ವಹಿವಾಟು ಮಾಡ್ಕೊಂಡಿರೋ ಜನರ ಹತ್ರ ಕಾರ್ಯಕ್ರಮಗಳಿಗೆ ಚಂದ ವಸೂಲಿ ಮಾಡೋ ರೀತಿ ಚಂದ ವಸೂಲಿ ಮಾಡಿ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ಆ ವಿಚಾರವಾಗಿ ನನಗೆ ಬಹಳಷ್ಟು ಜನ ಫೋನ್ ಮುಖಾಂತರ ಕರೆ ಮಾಡಿ ಒಂದಷ್ಟು ಆಡಿಯೋಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಈ ದಿನ ಈ ಆಡಿಯೋಗಳನ್ನ ಕ್ಲಿಪ್ಪಿಂಗ ನಿಮ್ಮ ಮುಂದೆ ಹಂಚ್ಕೊಂಡು ಈ ತಾಲೂಕಿನಲ್ಲಿ ಒಂದಷ್ಟು ಸುವ್ಯವಸ್ಥಿತವಾದ ಒಂದು ಸಭ್ಯ ನಡವಳಿಕೆಗಳು ಹಾಗೂ ಸಭ್ಯ ರೀತಿಯ ಜನಪ್ರತಿನಿಧಿಗಳಿದ್ರು. ಈ ಜನಪ್ರತಿನಿಧಿಗಳು ಏನಾಗಿದ್ದಾರೆ ಅಂದರೆ, ಪ್ರತಿಯೊಂದಕ್ಕೂ ಹಣದ ಮುಖಾಂತರವೇ ಹಾಗೂ ಇತರ ಚಂದ ವಸೂಲಿ ಮಾಡಿ ಸಭೆ ಸಮಾರಂಭಗಳು ಮಾಡಲಿಕ್ಕೆ ಕುಮ್ಮಕ್ಕು ಕೊಡ್ತಿರೋದನ್ನ ಬಹಳ ಬೇಸತ್ತು. ಈಗಿನ ನಿಮ್ಮ ಪತ್ರಿಕೋದ್ಯಮ ಸ್ನೇಹಿತರ ಮುಂದೆ ಹಂಚ್ಕೊಳ್ಳಿಕ್ಕೆ ಅಂತ ಒಂದು 3 ಆಡಿಯೋಗಳಿದೆ ನನ್ನ ಹತ್ರ. ಅದನ್ನು ಈ ದಿನ ಆನ್ ಮಾಡ್ತಿದ್ದೀನಿ. ತಾಲೂಕಿನ ಜನತೆಗೆ ಅರಿವು ಮೂಡಿಸಿದ್ರೆ ಸಾಕು ಅನ್ನೋ ಉದ್ದೇಶಕ್ಕೆ ದೂರು ಕೊಡಬೇಕಾಗಿರೋದು ಈಗ ಶಾಸಕರೇ ದೂರು ಕೊಡಬೇಕಾಯ್ತದೆ. ನನ್ನ ಹಿಂಬಾಲಕರು ಅಥವಾ ಇನ್ನೊಬ್ರು ಹಿಂಗೆ ಮಾಡ್ತಿದ್ದಾರೆ ಹಂಗಾಗಿ ಇಲ್ಲ, ಶಾಸಕರು ಅವ್ರನ್ನ ದೂರ ಇಡಬೇಕಾಯ್ತದೆ. ಆ ಎರಡೂ ಕೆಲಸ ಬಾಧ್ಯತೆ ಹೊಣೆಗಾರಿಕೆ ಶಾಸಕರ ಮೇಲಿದೆ. ಹಂಗಾಗಿ ಶಾಸಕರು ಅವ್ರು ಏನ್ ನಡ್ಕೋತಾರೆ ಮುಂದಿನ ದಿನಗಳು ಕಾಯಿ ನೋಡಿ ಅವ್ರಿಗೆ ವಿಚಾರನ ಮನದಟ್ಟಾದ್ರೆ ಅವ್ರು ಆ ರೀತಿ ನಡ್ಕೋಬೇಕು. ಇಲ್ಲ ಅಂದ್ರೆ ಅವ್ರು ವಸೂಲಿಗೆ ಹಿಡ್ಕೊಂಡು ಏನ್ ಮಾಡಬಹುದು ಅವ್ರ ಸಂಬಂಧ ಜನತೆ. ಕುಮಾರ್ ಗೌಡ ಅಂತೇಳಿ ಕಲಾ ಸೆಕ್ರೆಟರಿ, ಕುಮಾರ್ ಗೌಡ ಅಂತೇಳಿ ಭದ್ರೇಗೌಡ SP, ಭದ್ರೇಗೌಡ SP ಏನಾಗಿ ನೀವು ನಾವು ಚಂದ್ರಯ್ಯ ಆಮೇಲೆ ತಾವು ಚಂದ್ರಯ್ಯ ಹೋಗ್ಬಿಡಿ ಯಾವ ಹೋಗ್ಬಿಡಿ ಹೋಗ್ಬಿಡಿ ಅಧ್ಯಕ್ಷರ ಎಲ್ಲ ಮುಖಂಡರು. ನಾನು ಮೂಲತಃ ಕುಣಿಗಲ್ ತಾಲೂಕಿನ ಉಂಗ್ರ ಎಂದ ಹಳ್ಳಿ ಇದೆ. ಆ ರೈತ ಕುಟುಂಬ. ನಾನು ಬೆಂಗಳೂರಿನಲ್ಲಿ ವಕೀಲಿಕೆ ಮಾಡ್ತೀನಿ, ಜೊತೆಗೆ ಕುಣಿಗಲ್ಲೂ ವಕೀಲಿಕೆ ಮಾಡ್ತಿದ್ದೀನಿ. ನಾವು ಬಹಳಷ್ಟು ಈಗ ಎಲ್ಲ ವಿಚಾರಗಳಲ್ಲಿ ನಾನು ಕೆಲವು ತಪ್ಪುಗಳಾದಾಗ ಖಂಡಿಸಿದ್ದೀನಿ. ಇದು ನಾನು ಜಿಲ್ಲಾ ರೈತ ಸಂಘ ಹಾಗೂ ಹಸಿರು ಸೇನೆಗೆ ಕಾನೂನು ಸಲಹೆಗಾರನಾಗಿದ್ದೀನಿ. ಆ ವಿಚಾರದಲ್ಲಿ ಈ ರೈತ ಸಂಘದ ಹೆಸರು ದುರ್ಬಳಕೆ ಮಾಡಿಕೊಂಡು ಕೆಲವರು ಆರೋಪ ಮಾಡ್ತಿರೋದ್ರಿಂದ ಅದನ್ನ ಹಿಂಗೆ ಬಹಳ ಸಾರ್ವಜನಿಕ ತೊಂದರೆ ಆಗ್ತಿರೋದ್ರಿಂದ ರೈತರು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಇವೆಲ್ಲ ನಾಳೆ ದಿನ ಸಮಸ್ಯೆ ಆಗುತ್ತೆ.